ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತೊಂದು ಮಾನ್ಸೂನ್ ವ್ಲಾಗ್ ನೋಡ್ಕೊಂಬರೋಣ. ಮಳೆ ಬಂತಪ್ಪ. ಇವಾಗ ಮಳೆಗಾಲದಲ್ಲಿ ಮಳೆ ಬಂದರೆ ಗಿಡಕ್ಕೆ ನೀರು ಹಾಕೋದು ತಪ್ಪಿತು ಅಂದ್ಕೊತೀವಿ. ಆದರೆ ಕೆಲವೊಂದು ಸಮಸ್ಯೆ ಬರುತ್ತೆ. ಅವನ್ನೆಲ್ಲ ಚಾಲೆಂಜಿಂಗ್ ಫೇಸ್ ಮಾಡ್ಕೊಂಡು ಹೋಗೋದೇ ಒಂದು ಖುಷಿ. ವೆಲ್ಕಮ್ ಟು ಹೊಸದ ಹ್ಯಾಂಡ್ಮೇಡ್ ಲೈಫ್ ಸ್ಟೈಲ್. ಬನ್ನಿ. ಗಿಡಗಳು ನೋಡಿ, ವೆರೈಟಿ ಗಿಡಗಳಿರುತ್ತೆ. ಮಳೆ ಬಂದು ಪಾಟ್ ಕೆಳಗಡೆ ಪ್ಲೇಟ್ಸ್ಗಳು ಎಲ್ಲ ನೀರು ತುಂಬಿಕೊಂಡಿರುತ್ತೆ. ಅದು ಓವರ್ ವಾಟರ್ ಆದರೆ ರೂಟ್ಸ್ ಎಲ್ಲ ರಾಟ್ ಆಗಿ ಕೊಳೆಯೋಕ್ಕೆ ಶುರು ಆಗುತ್ತೆ. ಡ್ರೈನೇಜ್ ಹೋಲು ಎಲ್ಲ ನೀಟಾಗಿ ಓಪನ್ ಮಾಡಬೇಕು. ಪ್ಲೇಟ್ಸ್ಗಳು ಆದಷ್ಟು ತೆಗೆದಿಡೋದೇ ವಾಸಿ. ಆಮೇಲೆ ನೀರು ಹೋಗಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ನೋಡಿ, ಈ ಪ್ಲ್ಯಾಂಟಲ್ಲಿ ತುಂಬ ಬೇರೆಲ್ಲ ತುಂಬಿಕೊಂಡು ಹೊಸ ಬೇರು ಬಂದು ಬಿಟ್ಕೊಳ್ಳೋಕ್ಕೆ ಜಾಗನೇ ಇಲ್ಲದಷ್ಟು ಬೇರು ತುಂಬ್ಕೊಂಬಿಟ್ಟಿತ್ತು. ಹಾಗಾಗಿ ಹೊಸ ಮಣ್ಣೆಲ್ಲ ತೆಗೆದು ಬೇರೆಲ್ಲ ತುಂಬ್ಕೊಂಬಿಟ್ಟಿತ್ತು ನೋಡಿ. ಹೊಸ ಮಣ್ಣು ಹಾಕಿ ಆ ಗಿಡನ ಮತ್ತೆ ನೆಡ್ತಾ ಇದ್ದೀನಿ, ಹೊಸ ಬೇರೆಲ್ಲ ಬಿಟ್ಕೊಳ್ಳಿ ಅಂತ. ಹಾಗೆ ನನ್ನ ಹತ್ರ ಒಂದೆರಡು ಸ್ಟೂಲ್ಸ್ ಇತ್ತು, ಕ್ರ್ಯಾಕ್ ಆಗಿತ್ತು. ಇಲ್ಲಿ ಈ ಕಾರ್ನರಲ್ಲಿ ಒಂದು ಹೈಟ್ ಆಗುತ್ತೆ, ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಇವನ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಕಾರ್ನರ್ ಪಾಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸಿಂಗೋನಿಯಮ್ಮು, 2 ಥರ ಸಿಂಗೋನಿಯಮ್ಮು, ರೇನ್ ಲಿಲ್ಲಿ, ಕಾಮನ್ ಪರ್ಸ್ಲೇನು, ಆಮೇಲೆ ಸೇಡಮ್ ಪ್ಲ್ಯಾಂಟ್, ಅದೇ ಥರನೇ ಕೆಲವೊಂದು ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ. ಇಲ್ಲೆಲ್ಲ ಆಲ್ಮೋಸ್ಟ್ ಕೆಲವೊಂದು ಪಾಟ್ಸ್ಗಳೆಲ್ಲ ನನ್ನ DIY ಪ್ಲ್ಯಾಂಟರ್ಸೇ. ಇದು ಒಂದು ಪಿಂಕ್ ಸಿಂಗೋನಿಯಮ್. ಇದು ತುಂಬ ಹೈಟಾಗಿ ಬೆಳೆದ್ಬಿಟ್ಟಿದೆ, ಹಬ್ಬಿಟ್ಟಿದೆ. ಇದು ಬ್ಲೂ ಪೈಪ್ ಹಾಕಿದ್ದೆ, ಅದನ್ನು ಚೆನ್ನಾಗಿ ಕಾಣಿಸಲ್ಲ ಅಂತ ತೆಗೆದ್ಬಿಟ್ಟು ಎಲ್ಲ ಕಟಿಂಗ್ಸ್ ಎಲ್ಲ ತೊಗೊಂಡು ಸ್ವಲ್ಪ ಪಾಟಲ್ಲಿ ಜಾಗ ಇತ್ತು ಅಂತ ಎಲ್ಲ ಹಚ್ಚಿ ನೋಡಿ ಎಷ್ಟು ದಟ್ಟವಾಗಿ ಬುಷಿಯಾಗಿ ಕಾಣಿಸುತ್ತೆ. ಕೆಲವೊಂದು ಕಟಿಂಗ್ಸ್ ನಮ್ಮ ಸಿಸ್ಟರ್ ಅವ್ರ ಪಾಟಲ್ಲಿ ಹಚ್ಚೋಣ ಅಂತ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಪಿಂಕ್ ಸಿಂಗೋನಿಯಮ್ ಇದು ನಾನು ಹೋದ ವರ್ಷ ತೊಗೊಂಡಿದ್ದೆ ಆನ್ಲೈನಲ್ಲಿ. ಇದು ನಮ್ಮ ಮಗನ ಸ್ಕೂಲಲ್ಲಿ ಸಿಲ್ವರ್ ಪ್ಲ್ಯಾಂಟ್ ಕೊಟ್ಟಿದ್ದರು ಸ್ಕೂಲಲ್ಲಿ. ಹಾಗೆಯೇ ಆಲೋವೆರಾ, ಜೇಡ್ ಪ್ಲ್ಯಾಂಟು, ಬೋನ್ಸಾಯ್ ಜೇಡ್ ಪ್ಲ್ಯಾಂಟು ಎಲ್ಲ ಮಾಡಿಬಿಟ್ಟು ಇದು ಎಕ್ಸ್ಟ್ರಾ ಕಟಿಂಗ್ಸ್ ಎಲ್ಲ ಒಂದು ಪಾಟಲ್ಲಿ ಹಾಕಿಟ್ಟಿದ್ದೀನಿ. ದಿಸ್ ಈಸ್ ಕೋಟಾ ಗೋಲಾ ಕೋಟಾ ಅಂತಾರೆ, ಗೋಟಾ ಕೋಲಾ, ಸಾರಿ. ಹಾಗೆಯೇ ಮನಿ ಪ್ಲ್ಯಾಂಟ್, ಸ್ನೇಕ್ ಪ್ಲ್ಯಾಂಟ್ಸ್ ತುಂಬ ದಟ್ಟವಾಗಿ ಬೆಳೆದಿದೆ. ಈ ಆಲೋವೆರಾ ನನ್ನ 5 years ಓಲ್ಡ್ ಆಲೋವೆರಾ ಇದು. ಆ್ಯಂಡ್ ದಿಸ್ ಇಸ್ ಕಾಮನ್ ಪಾರ್ಸ್ಲೆ. ಆಮೇಲೆ ಇದು ಓಯಸ್ಟರ್ ಪ್ಲ್ಯಾಂಟ್ ಅಂತಾರೆ, ಪರ್ಪಲ್ ಬರುತ್ತೆ. ಹಾಗೆ ಇದು ಒನ್ ಆಫ್ ದ ಸ್ನೇಕ್ ಪ್ಲ್ಯಾಂಟ್, ಫ್ಲವರ್ ಥರ ಕಾಣಿಸುತ್ತೆ. ಸ್ನೇಕ್ ಪ್ಲ್ಯಾಂಟ್ ಉದ್ದನೂ ಇರುತ್ತೆ, ಅಲ್ಲಿ ಮೇಲಿರೋದು. ಇದು ಫ್ಲವರ್ ಥರ ಬರುತ್ತೆ. ಇದು ಎಕ್ಸ್ಟ್ರಾ ಪಕ್ಕದಲ್ಲೆಲ್ಲ ಬಂದಿತ್ತು. ಕಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ಸ್ಮಾಲ್ ಪ್ಲ್ಯಾಂಟರ್ ಆಗಿರೋದ್ರಿಂದ ಪಾಟಲ್ಲಿ ಒಂದೇ ಹಚ್ಚಿ ರೀಪಾಟಿಂಗ್ ಮಾಡಿ ಈ ಹ್ಯಾಂಗಿಂಗ್ ಶೆಲ್ಫಲ್ಲಿ ಇಟ್ಟಿದ್ದೀನಿ. ಹಾಗೆ ನನ್ನ ಹತ್ರ ಒಂದು ಟಂಬ್ಲರ್ ಥರ ಈ ಥರ ಇತ್ತು. ಇದು ವೀಡ್ ಕಂಟ್ರೋಲರ್ ಸ್ಪ್ರೇ ಮಾಡುವಾಗ ಈ ಟಂಬ್ಲರ್ ಕೊಟ್ಟಿರ್ತಾರೆ. ಆ ಟಂಬ್ಲರ್ ನಮ್ಮ ಯಜಮಾನ್ರು ಯಾವತ್ತೂ ಯೂಸ್ ಮಾಡಿದ್ದಿಲ್ಲ. ಸೊ ನಾನು ಇದಕ್ಕೆ ಒಂದು ಪ್ಲ್ಯಾಂಟ್ ಹಚ್ಚೋಣ. ಇದು ಕಾಮನ್ ಪರ್ಸ್ಲೆ, ಪಿಂಕ್ ಕಲರ್ ಫ್ಲವರ್, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಅದನ್ನು ಕಟಿಂಗ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಡ್ರೈನೇಜ್ ಹೋಲ್ ಮಾಡಲೇಬೇಕು, ಇಲ್ಲಾಂದರೆ ರೂಟೆಲ್ಲ ರಾಟ್ ಆಗುತ್ತೆ, ಕೊಳೆಯುತ್ತೆ. ಹಾಗೆ ಇವು ಕೆಲವೊಂದು ಪಾಟ್ಗಳು ತುಂಬ ವರ್ಷದಿಂದ 3-5 yearsಯಿಂದ ರೀಪಾಟಿಂಗೇ ಮಾಡಿಲ್ಲ ನಾನು. ಇದು ಸ್ನೇಕ್ ಪ್ಲ್ಯಾಂಟು ಫ್ಲವರ್ ಥರ ಇರುತ್ತಲ್ಲ, ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಸ ಮಣ್ಣು ಹಾಕಿ ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲ ಲೈನಿಗೆ ಅರೇಂಜ್ ಮಾಡಿದ್ದೀನಿ. ದಿಸ್ ಈಸ್ ಒನ್ ಆಫ್ ಸ್ನೇಕ್ ಪ್ಲ್ಯಾಂಟ್, ಫ್ಲವರ್ ಥರ. ಇದು ಯೂಫೋರ್ಬಿಯಾ ಟ್ರಿಗೋನಾ ಅಂತ ನಮ್ಮ ಮನೆ ಪಕ್ಕದಲ್ಲಿ ಗಾರ್ಡನಲ್ಲಿದೆ. ಅದು ಒಂದು ಕಟಿಂಗ್ ತೊಗೊಂಬಂದು ಇಲ್ಲಿ ಮನೆ ಮುಂದೆ ಹಚ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಎಲ್ಲ ಸ್ನೇಕ್ ಪ್ಲ್ಯಾಂಟ್ಸ್ ಎಲ್ಲ ಒಳ್ಳೊಳ್ಳೆ ಕಟಿಂಗ್ಸ್ ಎಲ್ಲ ತೊಗೊಂಡು ಹಚ್ಚಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಎಲ್ಲ ಗಾರ್ಡನಿಂಗ್ ಎಲ್ಲ ಮೇಂಟೈನ್ ಮಾಡೋದು, ಗಿಡಗಳು ಹಚ್ಚೋದು, ಹೊಸ ಟೈಪ್ ಗಿಡ ಹಚ್ಚೋದು ನನಗಂತೂ ತುಂಬ ಖುಷಿನೇ, ಮನಸ್ಸಿಗೆ ಹಿತ ತರುತ್ತೆ. ಎಲ್ಲ ಹೂ ಬಿಟ್ಟಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಗೋಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ಇದು ಕಟಿಂಗ್ಸ್ ತುಂಬಾ ಇದೆ. ಬೇರೆ ಪಾಟಿಗೆ ನಾನು ಹಚ್ತೀನಿ. ಇಲ್ಲಿ ಮನೆ ಪಕ್ಕದಲ್ಲಿ ನಮ್ಮ ಗಾರ್ಡನಲ್ಲಿ ನೋಡಿ, ಅನ್ವಾಂಟೆಡ್ ಪ್ಲ್ಯಾಂಟ್, ಕಳೆ ಅಂತಾರೆ,
ತುಂಬ ಬೆಳೆದಿದೆ, ರಾಕ್ಷಸ ಥರ ಬೆಳೆದಿದೆ. ಇದನ್ನ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಹಾಗೆಯೇ ಕರಿಬೇವಿನ ಗಿಡ, ದಾಸವಾಳ ಅಂತೂ ತುಂಬ ಮೊಗ್ಗಾಗಿದೆ. ಹಾಗೆ ಇದನ್ನು ಹೇಗಪ್ಪ ಕ್ಲೀನ್ ಮಾಡೋದಂತ ಯೋಚನೆ ಮಾಡ್ತಾಯಿದ್ರೆ ನಮ್ಮ ಯಜಮಾನ್ರು ಒಂದು ವೀಡ್ ಕಂಟ್ರೋಲರ್ ಟಾಪರ್ 77 ಕಳೆನಾಶಕ ಅಂತಾರೆ. ಇದು 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ಅದು ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕರಗಿಸಿ ಸ್ಪ್ರೇ ಮಾಡಿಬಿಟ್ರೆ ಇದು 1 ವೀಕಲ್ಲಿ ಡ್ರೈ ಆಗುತ್ತಂತೆ. ಲೀವ್ಸ್ ಎಲ್ಲ ಎಲ್ಲೋ ಆಗಿ ಡ್ರೈ ಆಗ್ತಾ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಲೆಟ್ಸ್ ಒಣಗಿದರೆ ಸಾಕಪ್ಪ. ಪದೇ ಪದೇ ತೆಗೆದಷ್ಟು ಮಳೆಗೆ ಚಿಗುರ್ತಾನೆ ಇದೆ ಇದು ಅನ್ವಾಂಟೆಡ್ ಪ್ಲ್ಯಾಂಟ್. ಸೊ ಕ್ಲೀನಾಗಿದ್ದರೆ ನೋಡಲಿಕ್ಕೂ ಚೆಂದ, ಅಂದವಾಗಿರುತ್ತೆ. ಇದು ನಮ್ಮ ಶಂಖಪುಷ್ಪ, ವೈಟ್ ಕಲರು, ಚೆನ್ನಾಗಿ ಬೆಳೀತಾ ಇದೆ. ಮಳೆ ಬರ್ತಾಯಿದೆ ಅಲ್ವಾ, ಹಾಗಾಗಿ ಎಲ್ಲ ಮಕ್ಕಳು ನನಗೆ ಹಾಯ್ ಹೇಳ್ತಿದ್ದಾರೆ. ಬನ್ನಿ ಒಂದು ವ್ಯೂ ನೋಡ್ಕೊಂಬರೋಣ ನಮ್ಮ ಗಾರ್ಡನ್ ಇಂಡೋರ್ ಪ್ಲ್ಯಾಂಟ್ಸಿಂದು. ಮನಿ ಪ್ಲ್ಯಾಂಟ್, ಗೋಸ್ಟ್ ಪ್ಲ್ಯಾಂಟ್ ಆ್ಯಂಡ್ ದಿಸ್ ಈಸ್ ಜಾಂದೀರೆ. 6 ಮಂತ್ಸ್ ಆಯಿತು ಹೊಸದು ಬಂದು. ಸ್ಮಾಲ್ ಒನ್ ಇದು, ಬಿಗ್ ಒನ್ ಸೇಲ್ ಆಯಿತು. ಅದು FC ಎಲ್ಲ ಮುಗ್ದಿತ್ತು. ಸೊ ಸ್ಮಾಲ್ ಒನ್ ಬಂದು 6 ಮಂತ್ಸ್ ಆಯಿತು. ಇವತ್ತು ಸ್ಟ್ಯಾಂಡಲ್ಲೇ ಇದೆ, ಏನು ಕೆಲಸ ಇಲ್ಲ ಅಂತ. ಹಾಗೆ ದಿಸ್ ಈಸ್ ಹ್ಯಾಂಗಿಂಗ್ ಶೆಲ್ಫ್. ಅದರಲ್ಲಿ ಕೆಲವೊಂದು ಮನಿ ಪ್ಲ್ಯಾಂಟ್ಸ್, ಗೋಸ್ಟ್ ಪ್ಲ್ಯಾಂಟ್ಸ್, ಸ್ನೇಕ್ ಪ್ಲ್ಯಾಂಟ್ಸ್, ಸಿಂಗೋನಿಯಮ್ 3 ವೆರೈಟೀಸ್ ಇದೆ. ಇದು ಗ್ರೀನು, ಲೈಟ್ ಗ್ರೀನು, ಪಿಂಕ್ ಸಿಂಗೋನಿಯಮ್, ಕಾಮನ್ ಪಾರ್ಸ್ಲಿ, ರೇನ್ ಲಿಲ್ಲಿ, ವೈಟ್ ಆ್ಯಂಡ್ ಪಿಂಕ್ ಎರಡಿದೆ. ಆ್ಯಂಡ್ ಸೇಡಮ್ ಪ್ಲ್ಯಾಂಟು ಇದೆ, ಅದು ಇನ್ನೂ ಚಿಕ್ಕದು. ನಾನು ಈ ಮಳೆಗಾಲದಲ್ಲಿ ಅದನ್ನು ತುಂಬ ಕೇರ್ಫುಲ್ಲಾಗಿ ವಾಟರ್ ವೆಟ್ನೆಸ್ ಚೆಕ್ ಮಾಡಿ ನೀರು ಹಾಕ್ತಾಯಿದ್ದೀನಿ. ಇದು ಪಿಂಕ್ ಸಿಂಗೋನಿಯಮ್ ಸ್ನೇಕ್ ಪ್ಲ್ಯಾಂಟ್. ದಿಸ್ ಇಸ್ ಪೀಸ್ ಲಿಲ್ಲಿ, ಯಾವತ್ತೂ ಹೂನೇ ಬಿಟ್ಟಿಲ್ಲ. ಇದು ಗೋಟಾ ಕೋಲಾ ಆ್ಯಂಡ್ ದಿಸ್ ಆಲೋವೆರಾ 5 years old. ಬೇಬಿ ಆಲೋವೆರಾಸ್ ಎಲ್ಲ ಕಡೆ ಹಚ್ಚಿದ್ದೀನಿ. ಆ್ಯಂಡ್ ಇದು ಬೋನ್ಸಾಯ್ ಜೇಡ್ ಪ್ಲ್ಯಾಂಟ್. ನಿಮಗೊಂದು ಶಾರ್ಟ್ ಕಳಿಸಿದ್ನಲ್ಲ, ಶಾರ್ಟಲ್ಲಿ ಬೋನ್ಸಾಯ್ ಮಾಡೋದು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ನಮ್ಮ ಮನಿ ಪ್ಲ್ಯಾಂಟ್ ಅಂತೂ ದಟ್ಟವಾಗಿ ಬೆಳೆದಿದೆ, ತುಂಬ ಚೆನ್ನಾಗಿ. ಒಂದು 3 ಪಾಟಲ್ಲಿ ಬೆಳೆದಿದೆ. ಹಾಗೆಯೇ ಟೂಲ್ಸ್ ಎಲ್ಲ ಮನೇಲಿ ಏನೇನು ಸಿಗುತ್ತೆ ಎಲ್ಲ ಯೂಸ್ ಮಾಡಿಬಿಡ್ತೀನಿ ನಾನು. ಹಾಗೆ ನಮ್ಮ ಸಿಸ್ಟರ್ ಮನೆ ಪಕ್ಕದಲ್ಲಿ ನಮ್ಮ ಸಿಸ್ಟರು ಈ ಥರ ಪ್ಲ್ಯಾಂಟ್ ಎಲ್ಲ ಹಚ್ಚಿದ್ರು. ಇದರ ಬಕೆಟ್ಸು ಟಬ್ಬಲ್ಲೇ ಎಲ್ಲ ಹಾಳಾಗೋಯ್ತು. ಕೆಲ್ಸದವ್ರ ಹತ್ರ ಕೆರೆ ಮಣ್ಣು ಅಂತಾರೆ, ಇದನ್ನೆಲ್ಲ ತುಂಬಿಸ್ಕೊಡ್ತಿದ್ದಾರೆ. ಡ್ರೈನೇಜ್ ಹೋಲೆಲ್ಲ ಮಾಡಿಕೊಟ್ರು. ಇಲ್ಲೆಲ್ಲ ರೇನ್ ಲಿಲ್ಲಿ, ಶಂಖಪುಷ್ಪ, ಶಾವಂತಿಗೆ ಹೂವು, ಕಾಮನ್ ಪಾರ್ಸ್ಲೆ, ಗೋಸ್ಟ್ ಪ್ಲ್ಯಾಂಟ್ ಎಲ್ಲ ಹಚ್ಚಿದ್ದೀನಿ. ಇದೇ ರೀ ನಮ್ಮ ವ್ಲಾಗ್ ಇವತ್ತಿಂದು. ಎಲ್ಲರೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ, ಸಂತೋಷವಾಗಿರಿ, ಎಂಜಾಯ್ ಮಾಡಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.